ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾಳೆ ಸಾರಿಗೆ ನೌಕರರ ಸಂಘಟನೆ ಮತ್ತು ಜಂಟಿ ಕ್ರಿಯಾ ಸಮಿತಿ ಬೃಹತ್ ಸಾರಿಗೆಯ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದಹಾಗೆ ಒಂದು ಕಡೆ ಬೆಂಗಳೂರು ಚಲೋ, ಹಾಗೆಯೇ ಸಾರಿಗೆ ನೌಕರರ ಬೃಹತ್ ಸಮಾವೇಶ ನಾಳೆ ಬೆಳಗ್ಗೆಯಿಂದ ಆದರೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಪರಿಗಣನೆ ಮಾಡಲಿಲ್ಲ ಅಥವಾ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾಳೆ ಸಂಜೆ 4 ಗಂಟೆ ನಂತರದಲ್ಲಿ ಬೃಹತ್ ಮುಷ್ಕರವನ್ನು ಮಾಡಲಿಕ್ಕೆ, ಅಂದರೆ ಸಂಪೂರ್ಣವಾಗಿ ರಾಜ್ಯದಾದ್ಯಂತ ಬಸ್ಸು ಸಂಚಾರ ಸ್ಥಗಿತ ಆಗಲಿಕ್ಕೆ ಈಗಾಗಲೇ ಸಾರಿಗೆ ನೌಕರರ ಸಂಘಟನೆಗಳು, ನಿಗಮಗಳು ಅಥವಾ ಜಂಟಿ ಕ್ರಿಯಾ ಸಮಿತಿ ಇವತ್ತು ಡಿಪೋಗಳಿಗೆ, ಬೆಂಗಳೂರಿನ ಬಹುತೇಕ ಡಿಪೋಗಳಿಗೆ ತೆರಳಿ ಡಿಪೋದಲ್ಲಿರುವಂತಹ ಕಂಡಕ್ಟರ್ ಆಗಿರ್ಬೋದು ಅಥವಾ ಡ್ರೈವರ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು ಹಾಗೂ ಸಾರ್ವಜನಿಕರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಸಲ್ಲಿಸಿರುವಂಥದ್ದು. ನಾಳೆ ನಡೆಯುವಂತಹ ಬೆಂಗಳೂರು ಚಲೆಗೆ ಸಾರ್ವಜನಿಕರು ಕೂಡ ಸಹಕಾರವನ್ನು ನೀಡಬೇಕು. ಸುಮಾರು 1,15,000 ಸಾರಿಗೆ ನೌಕರರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾ ಇರುವ ಕಾರಣಕ್ಕಾಗಿ ನಾಳೆ ಬೆಂಗಳೂರು ಚಲೋ ಮತ್ತು ಬೃಹತ್ ಪ್ರತಿಭಟನೆ ಮುಷ್ಕರಕ್ಕೆ ಈಗ ಕರೆ ಕೊಟ್ಟಿರುವಂಥ ಜಂಟಿ ಕ್ರಿಯಾ ಸಮಿತಿ. ಹಾಗಾಗಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಸಾರಿಗೆ ನೌಕರರು ಬೆಂಗಳೂರು ಚಲೋ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಾಳೆ ಸಂಜೆ 4 ಗಂಟೆಯ ಒಳಗೆ ಸರ್ಕಾರ ಏನಾದರೂ ರಾಜಿ ಸಂಧಾನ ಮಾಡಲಿಲ್ಲ ಅಥವಾ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ 4 ಗಂಟೆ ನಂತರದಲ್ಲಿ ಬೃಹತ್ ಪ್ರತಿಭಟನೆಗೆ, ಮುಷ್ಕರಕ್ಕೆ ಕರೆಯನ್ನು ಕೊಡಲಿಕ್ಕೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನೌಕರರ ನಿಗಮಗಳು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಈ ನಿಟ್ಟಿನಲ್ಲಿ ಈಗ ಕರಪತ್ರವನ್ನು ಕೂಡ ಇವತ್ತು ಬೆಂಗಳೂರಿನ ಬಹುತೇಕ ಡಿಪೋಗಳಲ್ಲೂ ಕೂಡ ಕರಪತ್ರವನ್ನು ಕೂಡ ಹಂಚಲಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಸಾರಿಗೆ ನೌಕರರ 2 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅನ್ನುವಂತಹ ಒಂದಷ್ಟು ಆರೋಪ, ಬೇಸರ, ಆಕ್ರೋಶವನ್ನು ಜಂಟಿ ಕ್ರಿಯಾ ಸಮಿತಿ ಹೊರ ಹಾಕ್ತಿರುವಂಥದ್ದು. ಸಾರಿಗೆ ನೌಕರರ ಸುಮಾರು 1,15,000 ಸಾರಿಗೆ ನೌಕರರ 38 ತಿಂಗಳ ಅರಿಯರ್ಸು ಬಾಕಿಯನ್ನು ಉಳಿಸ್ಕೊಂಡಿರುವಂಥದ್ದು, ಹಾಗೆ ವೇತನ ಪರಿಷ್ಕರಣೆಯನ್ನು ಮಾಡಲಿಲ್ಲ. ಈ 2 ಉದ್ದೇಶಗಳು, ಈ 2 ಬೇಡಿಕೆಗಳು ಈಡೇರಿಸಲೇಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಸರ್ಕಾರದ ವಿರುದ್ಧ ಹಾಗೂ ಸರ್ಕಾರವನ್ನು ಮನವೊಲಿಸುವಂಥದ್ದು, ಹಾಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸುಮಾರು 10,000 ಸಾರಿಗೆ ನೌಕರರು ಮುಂದಾಗಿರುವಂಥದ್ದು. ಒಂದು ವೇಳೆ ನಾಳೆ ಸರ್ಕಾರ ಏನಾದರೂ ಈ ಬೃಹತ್ ಸಮಾವೇಶ ಅಥವಾ ಬೆಂಗಳೂರು ಚಲೋ ನಡೆಯುತ್ತೆ, ಈ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕಲ್ಲಿ ಅಧಿಕಾರಿಗಳು ಬರುವಂಥದ್ದು ಅಥವಾ ಸರ್ಕಾರದ ಸಚಿವರು ಬರುವಂಥದ್ದು, ಒಂದು ವೇಳೆ ಈ ಮುಷ್ಕರ ನಡೆದೇ ರೀತಿಯ ಇರಲಿಕ್ಕೆ, ಅಂದರೆ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ಅಥವಾ ಬೇಡಿಕೆಗಳ ಈಡೇರಿಸ್ತೀವಿ ಅನ್ನುವಂತಹ ಅವರಿಗೆ ಆತ್ಮವಿಶ್ವಾಸ ಅಥವಾ ಆಶಾಭಾವನೆಯನ್ನು ಸರ್ಕಾರ ತಂದುಕೊಟ್ರೆ, ಅವರಿಗೆ ಭರವಸೆಯನ್ನು ಕೊಟ್ಟರೆ ಮುಷ್ಕರವನ್ನು ಕೈಬಿಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರುಗಳು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಕಾದು ನೋಡಬೇಕು, ನಾಳೆ ಬೃಹತ್ ಸಾರಿಗೆ ನೌಕರರ ಸಮಾವೇಶ ಬೆಂಗಳೂರು ಚಲೋ ಸರ್ಕಾರಕ್ಕೆ ಬಿಸಿ ತಟ್ಟತ್ತಾ? 1,15,000 ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಇನ್ನಾದ್ರೂ ಕೂಡ ಈಡೇರಿಸುತ್ತಾ ಅನ್ನುವಂಥದ್ದನ್ನು ನಾಳೆ ಕಾದು ನೋಡಬೇಕಾಗಿದ್ದು, ನಾಳೆ ಸಂಜೆ 4 ಗಂಟೆಗೆ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರವಾಗುತ್ತೆ. ಹಾಗೆ ನಾಡಿದ್ದು ಅಂದರೆ ಫೆಬ್ರವರಿ 20ನೇ ತಾರೀಕಿನಂದು ಬೃಹತ್ ಮುಷ್ಕರ, ಅಂದರೆ ಎಲ್ಲೂ ಕೂಡ ರಾಜ್ಯವ್ಯಾಪಿ ಬಸ್ಸುಗಳು ಸಂಚಾರ, ಅಂದರೆ KSRTC ಆಗಿರ್ಬೋದು, ಬೆಂಗಳೂರಿನಲ್ಲಿ BMTC ಬಸ್ಸುಗಳು ಕೂಡ ಸ್ಥಗಿತ ಆಗುತ್ತೆ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನಿಗಮಗಳ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.